ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಲ್ ಸಂಚಿತಾ ರಾಜ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಕೇದಾರನಾಥ ದೇವಾಲಯ ನೋಡಕ್ಕೆ ಹೋಗ್ತಾ ಇದ್ದೀವಿ. ಕೇದಾರನಾಥ ದೇವಾಲಯ ಅಂದರೆ ಉತ್ತರಾಖಂಡದಲ್ಲಿರೋ ಕೇದಾರನಾಥ ಅಲ್ಲ, ಉತ್ತರ ಕರ್ನಾಟಕದಲ್ಲಿರುವ ಕೊಪ್ಪಳ ಜಿಲ್ಲೆಯಲ್ಲಿ ನಾವು ಕೇದಾರನಾಥ ದೇವಾಲಯದ ಮಿನಿ ಕೇದಾರನಾಥವನ್ನು ನೋಡ್ಬೋದು. ದೇವಾಲಯಕ್ಕೆ ಹೇಗೆ ಹೋಗೋದಪ್ಪ ಅಂದರೆ, ಕೊಪ್ಪಳಕ್ಕೆ ಬಂದ ಕೂಡಲೇ ಎಂಟ್ರೆನ್ಸಲ್ಲಿ ಗಡಿಯಾರ ಕಂಬವನ್ನು ನೋಡ್ತೀವಿ. ಅಲ್ಲಿಂದ ನೀವು ಎಡಕ್ಕೆ ತಿರುಗಿ ನಿಮಗೆ ಅಲ್ಲಿ ಶ್ರೀ ಗವಿಸಿದ್ದೇಶ್ವರ ಮಠದ ದ್ವಾರ ಬಾಗಿಲ ಮೂಲಕ ಹೋಗಬೇಕು. ಯಾಕಪ್ಪ ಇಷ್ಟೊಂದು ಗಲಾಟೆ ಅಂದರೆ, ಗವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವ ಮುಗಿದು ಅದೇ 15 ದಿನ ಆಗಿತ್ತು. ಹಾಗಾಗಿ ಇನ್ನೂ ಕೂಡ ಜಾತ್ರೆ ಇತ್ತಲ್ವ, ಅದಕ್ಕೆ ಜನ ಬರ್ತಾಯಿದ್ರು. ನಾವು ಕೇದಾರನಾಥ ದೇವಾಲಯಕ್ಕೆ ಹೋಗಬೇಕಾದ್ರೆ ಗವಿಸಿದ್ದೇಶ್ವರ ಮಠದ ಮುಂದೆಯಿಂದನೇ ಬಲಕ್ಕೆ ಹೋಗಬೇಕಾಗತ್ತೆ. ಶ್ರೀ ಗವಿಸಿದ್ದೇಶ್ವರ ಮಠದ ರಥೋತ್ಸವ. ಆಮೇಲೆ ಮಠದಿಂದ ಬಲಕ್ಕೆ ಹೋಗ್ತೀವಲ್ಲ, ಅಲ್ಲಿಂದ ಮತ್ತೆ ನಿಮಗೆ ಮತ್ತೊಂದು ಗಡಿಯಾರ ಕಂಬದ ಸರ್ಕಲ್ ಬರುತ್ತೆ. ಅಲ್ಲಿಂದ ಲೆಫ್ಟಿಗೆ ಹೋಗಿ ಅಲ್ಲಿ ಮಾಣಿಕ್ಯ ರೆಸಿಡೆನ್ಸಿ ಅಂತ ಬರುತ್ತೆ. ಅಲ್ಲಿಂದ ಸ್ಟ್ರೇಟ್ ಬಂದು ಸ್ವಲ್ಪ ಬಲಕ್ಕೆ ತಿರುಗಿದ್ರೆ ಫುಲ್ ಡೆಡ್ ಎಂಡಿಗೆ ನಿಮಗೆ ದೇವಸ್ಥಾನ ಸಿಗುತ್ತೆ. ಈ ಮಠವನ್ನು ನೀವು ಸಿರಸಪ್ಪಯ್ಯ ಮಠದ ಹತ್ತಿರ ನೋಡ್ಬೋದು. ಆಮೇಲೆ ಈ ದೇವಸ್ಥಾನಕ್ಕೆ ಇಲ್ಲಿ ಶಿವರಾತ್ರೇಶ್ವರ ದೇವಸ್ಥಾನ ಅಂಥೇಳಿ ಕರೀತಾರೆ. ಬನ್ನಿ ನಾವು ಇವಾಗ ನೋಡೋಣ ಮಿನಿ ಕೇದಾರನಾಥ ಗುಡಿನ. ನೋಡಿ, ಇದೇ ನಮ್ಮ ಕರ್ನಾಟಕದಲ್ಲಿರೋ, ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿರುವಂತಹ ಮಿನಿ ಕೇದಾರನಾಥ ಶಿವರಾತ್ರೇಶ್ವರ ದೇವಸ್ಥಾನ. ಮಿನಿ ಕೇದಾರನಾಥ ಅಂತ ಯಾಕೆ ಕರೀತಾರಪ್ಪ ಅಂದರೆ, ಈ ದೇವಾಲಯ ಆಕಾರ ನೋಡೋಕೆ ಸೇಮ್ ಕೇದಾರನಾಥದಲ್ಲಿರೋ ದೇವಾಲಯದ ಥರನೇ ಇದೆ. ದೇವಸ್ಥಾನದ ಮುಂದೆ ಒಂದು ದೊಡ್ಡ ಬಸವಣ್ಣನನ್ನು ನೋಡ್ಬೋದು. ಇದೇ ನೋಡಿ ಶ್ರೀ ಶಿವರಾತ್ರೇಶ್ವರ ದೇವಸ್ಥಾನ, ಹುಲಿಕೇರಿ, ಬಲ್ದಂಡೆ, ಕೊಪ್ಪಳ. ಹಿಂಗೇಶ್ವರ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತಹ ಈ ದೇವಾಲಯ ಸುತ್ತಲೂ ಗುಡ್ಡ ಬೆಟ್ಟ ಹಾಗೂ ಹಸಿರು ಗಿಡ ಮರಗಳಿಂದ ಕೂಡಿದೆ. ಹಾಗೆ ನಾವು ಗುಡಿಯ ಪಕ್ಕದಲ್ಲಿ ಒಂದು ಕೆರೆನ ನೋಡ್ಬೋದು. ಕೆರೆ ಹೆಸರು ಹುಲಿಕಲ್ ಕೆರೆ. ಹಾಗೆ ನಾವು ಬೆಟ್ಟದ ಮೇಲೆ ನೋಡ್ತೀವಿ ಒಂದು ಕೋಟೆನ. ಇವಾಗ ಕೇದಾರನಾಥ ದೇವಾಲಯದಿಂದ ಶ್ರೀ ಗವಿಸಿದ್ದೇಶ್ವರ ಮಠದ ದರ್ಶನ ಮಾಡಿಕೊಂಡು ಬರೋಣ. ಜಾತ್ರೆಯ ಸಮಯವಾಗಿರೋದ್ರಿಂದ ತುಂಬಾ ಗದ್ದಲ ಇತ್ತು, ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ಮಹಾಪ್ರಸಾದವನ್ನು ಮಾಡಿ